ಇನ್ನು ಯುದ್ಧದ ಕಾರ್ಮೋಡ ಆವರಿಸಿದ ಸಂದರ್ಭದಲ್ಲಿ ಐಪಿಎಲ್ ಪಂದ್ಯಾವಳಿಗಳನ್ನು ಮುಂದೂಡಿಕೆಯನ್ನ ಮಾಡಿದ್ರು. ಅದು ಇವತ್ತಿನಿಂದ ಆರಂಭವಾಗ್ತಾ ಇದೆ. ಹೇಗಿದೆ ಈಗ, ಯಾವ ರೀತಿಯಾಗಿದೆ, ಯಾವ ಮ್ಯಾಚ್ ಇದೆ, ಸ್ಟೋರಿ ನೋಡಿ. ಇಂದಿನಿಂದ ಐಪಿಎಲ್ ಪುನರಾರಂಭ. ಆರ್ಸಿಬಿ ವರ್ಸಸ್ ಕೆಕೆಆರ್ ಮುಖಾಮುಖಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಫುಲ್ ಹವಾ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆರಂಭ ಆದ ಕಾರಣ ಸ್ಥಗಿತಗೊಂಡಿದ್ದ ಪ್ರಪಂಚದ ಶ್ರೀಮಂತ ಕ್ರಿಕೆಟ್ ಲೀಗ್ ಐಪಿಎಲ್ ಇಂದಿನಿಂದ ಮತ್ತೆ ಆರಂಭ ಆಗಲಿದ್ದು, ಲೀಗ್ ಕೊನೆಯ 17 ಪಂದ್ಯಗಳಿಗೆ ಇಂದಿನಿಂದ ಚಾಲನೆ ಸಿಗಲಿದೆ. ಪುನರಾರಂಭದ ಮೊದಲ ಪಂದ್ಯದಲ್ಲಿ ಆರ್ಸಿಬಿ ತನ್ನ ಮನೆ ಅಂಗಳ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೋಲ್ಕತ್ತಾ ತಂಡವನ್ನ ಎದುರಿಸಲಿದೆ. ಯುದ್ಧ ಆರಂಭ ಆಗಿದ್ದ ಹಿನ್ನೆಲೆಯಲ್ಲಿ ಮೇ 8ನೇ ತಾರೀಕು ಪಂಜಾಬ್ ಮತ್ತು ಡೆಲ್ಲಿ ತಂಡದ ಪಂದ್ಯದ ವೇಳೆ ಬ್ಲಾಕ್ಔಟ್ ಆದ ಕಾರಣ ಪಂದ್ಯವನ್ನ ಅರ್ಧಕ್ಕೆ ಮೊಟಕುಗೊಳಿಸಲಾಗಿತ್ತು. ಬಳಿಕ ಬಿಸಿಸಿಐ ಕೂಡ ಟೂರ್ನಿಯನ್ನ ಮುಂದೂಡುವ ನಿರ್ಧಾರ ಮಾಡಿತ್ತು. ಸದ್ಯ ಪರಿಸ್ಥಿತಿ ತಿಳಿಯಾದ ಬೆನ್ನಲ್ಲೇ ಟೂರ್ನಿ ಆರಂಭ ಆಗ್ತಿದೆ. ಇನ್ನು ಇಂದಿನ ಪಂದ್ಯದಲ್ಲಿ ತವರಿನ ತಂಡ ಆರ್ಸಿಬಿಯೇ ಫೇವರಿಟ್. ಆರ್ಸಿಬಿ ಪಾಲಿನ ಕೊನೆಯ 3 ಪಂದ್ಯದಲ್ಲಿ ಇಂದಿನ ಪಂದ್ಯ ಗೆದ್ದು ಸೆಮಿಸ್ಗೆ ಎಂಟ್ರಿ ಕೊಡುವ ಯೋಚನೆಯಲ್ಲಿದೆ ಆರ್ಸಿಬಿ. ಅತ್ತ ಕೆಕೆಆರ್ ಬಹುತೇಕ ಟೂರ್ನಿಯಿಂದ ಹೊರಬಿದ್ದಾಗಿದೆ. ಆದರೂ ಟೂರ್ನಿ ಆರಂಭದ ಮೊದಲ ಪಂದ್ಯದಲ್ಲಿ ಈಡನ್ ಗಾರ್ಡನ್ನಲ್ಲಿ ಆರ್ಸಿಬಿ ಕೆಕೆಆರ್ ತಂಡವನ್ನ ಸೋಲಿಸಿತ್ತು. ಸದ್ಯ ಕೆಕೆಆರ್ ಆರ್ಸಿಬಿ ಮನೆಯಂಗಳದಲ್ಲಿ ಸೋಲಿನ ಮುಯ್ಯಿಗಾಗಿ ಎದುರು ನೋಡ್ತಾ ಇದೆ. ಟೂರ್ನಿ ನಿಂತಿದ್ದ ಕಾರಣ ಎರಡೂ ತಂಡದ ಅನೇಕ ವಿದೇಶಿ ಆಟಗಾರರು ತವರಿಗೆ ತೆರಳಿದ್ದು, ಸದ್ಯ ಎಲ್ಲ ಆಟಗಾರರು ವಾಪಸ್ಸಾಗಿದ್ದಾರೆ. ಆದರೆ ಆರ್ಸಿಬಿಗೆ ತಂಡದಲ್ಲಿ ಗಾಯದ ಸಮಸ್ಯೆ ಕೊಂಚ ತಲೆನೋವಾಗಿದೆ. ವೇಗಿ ಹೇಜಲ್ವುಡ್, ಓಪನರ್ ಫಿಲಿಪ್ ಸಾಲ್ಟ್, ಕ್ಯಾಪ್ಟನ್ ಪಟ್ಟಿದಾರ್ಗೂ ಕೂಡ ಗಾಯದ ಸಮಸ್ಯೆ ಇದ್ದು ಏನು ಸಂಪೂರ್ಣ ಫಿಟ್ ಆಗೋ ಮಾಹಿತಿ ಇಲ್ಲ. ಆದರೆ ಉತ್ತಮ ಫಾರ್ಮ್ನಲ್ಲಿರುವ ಕೊಹ್ಲಿ, ಟಿಮ್ ಡೇವಿಡ್, ರೊಮ್ಯಾರಿಯೋ ಶೆಫರ್ಡ್, ಭುವನೇಶ್ವರ್ ಕುಮಾರ್ ಮೇಲೆ ಎಲ್ಲರ ಚಿತ್ತ ಇದೆ. ಜೊತೆಗೆ ಕನ್ನಡಿಗ ಪಡಿಕಲ್ ಕೂಡ ಗಾಯದ ಕಾರಣ ಹೊರಗುಳಿದಿದ್ದು, ಮತ್ತೊಬ್ಬ ಕನ್ನಡಿಗ ಮಯಾಂಕ್ ಅಗರ್ವಾಲ್ ತಂಡಕ್ಕೆ ಸೇರ್ಪಡೆಯಾಗಿದ್ದು ತಂಡಕ್ಕೆ ಮತ್ತಷ್ಟು ಬಲ ತಂದಿದೆ. ಇನ್ನು ಇಂದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿಗೆ ಅಭಿಮಾನಿಗಳು ಗೌರವ ಸಮರ್ಪಣೆಗೆ ಪ್ಲಾನ್ ಮಾಡಿದ್ದಾರೆ. ಟೆಸ್ಟ್ ಫಾರ್ಮೆಟ್ ದಿಢೀರ್ ನಿವೃತ್ತಿ ಘೋಷಿಸಿದಂತಹ ವಿರಾಟ್ಗೆ ಬಿಸಿಸಿಐಯಿಂದಲೂ ವಿದಾಯದ ಗೌರವ ಸಿಕ್ಕಿಲ್ಲ. ಕಾರಣ ಅಭಿಮಾನಿಗಳೇ ಮೈದಾನದಲ್ಲಿ ಗೌರವ ಸಲ್ಲಿಸಲು ತಯಾರಿ ಮಾಡಿದ್ದಾರೆ. ಮೈದಾನಕ್ಕೆ ಬರುವ ಅಭಿಮಾನಿಗಳು ವಿರಾಟ್ ಜರ್ಸಿ ನಂಬರ್ ಒಳಗೊಂಡ ವೈಟ್ ಟೆಸ್ಟ್ ಜರ್ಸಿ ಧರಿಸಿ ಪಂದ್ಯ ವೀಕ್ಷಣೆಗೆ ಮುಂದಾಗುವ ಮೂಲಕ ಇಡೀ ಸ್ಟೇಡಿಯಂ ಬಿಳಿ ಬಣ್ಣವಾಗಿಸುವ ಮೂಲಕ ಗೌರವ ಸಲ್ಲಿಸುವ ತಯಾರಿಯಲ್ಲಿದ್ದಾರೆ. ಇನ್ನು ಇಂದಿನ ಪಂದ್ಯಕ್ಕೂ ಮಳೆ ಕಾಟ ಇದ್ದು, ಇಂದಿನಿಂದ 3 ದಿನ ಬೆಂಗಳೂರಿನಲ್ಲಿ ಮಳೆಯಾಗುವ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದ್ದು, ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸುವ ಸಾಧ್ಯತೆ ಇದೆ. ಒಟ್ಟಾರೆ ಅತ್ತ ಸೆಮಿಫೈನಲ್ ಕನಸು, ಇತ್ತ ಅಭಿಮಾನಿಗಳಿಂದ ಗೌರವ ಸಮರ್ಪಣೆಗೆ ತಯಾರಿ. ಮಳೆರಾಯ ಈ ಎಲ್ಲದಕ್ಕೂ ಅವಕಾಶ ಕೊಡ್ತಾನಾ ಅಥವಾ ಕಾಟ ಕೊಡ್ತಾನಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ರಾಘು ಪಬ್ಲಿಕ್ ಟಿವಿ, ಬೆಂಗಳೂರು.